ಒಂದು ವೇಳೆ ಕೇಂದ್ರದ ಒತ್ತಡ ಇಲ್ಲದೆ ಇದ್ರೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ದೇವೇಗೌಡರಿಗೆ. ಕೇಂದ್ರದವರಿಗೆ ಪ್ರಾಬ್ಲಮ್ ಆಗ್ತಿದೆ, ಅದು ಕೇಂದ್ರ ಬಿಜೆಪಿಗೆ ಪ್ರಾಬ್ಲಮ್ ಆಗ್ತಿದೆ. ಇವರ ಮೇಲೆ ಒತ್ತಡ ಈ ತರ ಪತ್ರ ಬಂದಿರಬೇಕು. ಏನಂತಂದ್ರೆ ದೇವೇಗೌಡರಿಗೆ ಇದನ್ನ ನಾನು ಕೇಳ್ತಾರೋ ಪ್ರಶ್ನೆ ಯಾಕೆಂತಂದ್ರೆ ನೀವು ಅದೊಂದು ಈಗ ಇದು ಮೊಮ್ಮಗನ ಫಸ್ಟ್ 2019 ನಿಮ್ಮ ಕ್ಷೇತ್ರನ ಬಿಟ್ಕೊಟ್ರಿ. ಹೌದು. ಈಗ ಇದನ್ನ ಮಾಡಿದ್ದೀರಾ, ಕೊನೆಗೆ ಏನು ಹೇಳ್ತಾ ಇದ್ದೀರಾ, ಯಾರೋ ಒಬ್ಬರು ನಮ್ಮ ಕುಟುಂಬದ ಘನತೆ ಗೌರವವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಯಾರಿಂದ ಘನತೆ ಗೌರವ ಹಾಳಾಯಿತು ಅನ್ನೋದನ್ನ ಒಂದ್ಸರಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ಎರಡನೇ ಪ್ರಶ್ನೆ BJP ಈಗ ಹೇಳಬೇಕಾಗಿದೆ. ಈಗ ದೇವರಾಜೇಗೌಡರು ಹೇಳೋ ಮಾತ್ರ ನಾವು ನಂಬೋದಾದರೆ ಅಮಿತ್ ಶಾ ಹೆಂಗೆ ಒಪ್ಕೊಂಡ್ರು ಇದಕ್ಕೇನಂದರೆ ಇದು ಪ್ರಜ್ವಲ್ ರೇವಣ್ಣ ಅವರ ಕ್ಯಾಂಡಿಡೇಚರ್ಗೆ. ಆಮೇಲೆ ಇದನ್ನ ಇವ್ರು ಹೇಳಿದಾಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಅಡ್ಡ ನಿಂತ್ಕೊಂಡಿದ್ರು. ಆದರೆ ಕುಮಾರಸ್ವಾಮಿ ಅವ್ರನ್ನ ನಾನು ಅಬ್ಸರ್ವ್ ಮಾಡೋದಿಲ್ಲ. ಇವತ್ತು ಅವ್ರು ಮಾತಾಡಿರೋ ಮಾತುಗಳಿದೆಯಲ್ಲ ಶೋಭೆ ತರುವಂಥದ್ದಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅದಕ್ಕೋಸ್ಕರ ಈ ಡಿಸ್ಕಷನ್ ಇದ್ದಿದ್ದು. ಆ್ಯಕ್ಚುಲಿ ಹಿಂಗೆಲ್ಲ ಮಾತಾಡ್ಬೋದಾಗ ಕುಮಾರಸ್ವಾಮಿ ಅವರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಪಬ್ಲಿಕ್ ಫಿಗರ್ ನೀವು ಪಬ್ಲಿಕ್ಕಲ್ಲಿ ಸಾರ್ವಜನಿಕವಾಗಿ ಮಾತಾಡುವಾಗ ಎಚ್ಚರವಾಗಿ, ಯಾಕಂದರೆ ಸಿದ್ದರಾಮಯ್ಯ ಅವರ ಮಗನ ಬಗ್ಗೆ ಅದನ್ನು ಮಾತಾಡಿದ್ದು ಬಹಳ ಇದೇನಂತಂದರೆ ಯು ಹ್ಯಾವ್ ಕಮಿಟೆಡ್ ಎ ಬ್ಲಂಡರ್, ತಪ್ಪು. ಎರಡನೇದು ಸಿದ್ದರಾಮಯ್ಯ ಅವರು ಅಷ್ಟೇ, ಅವರು ಕೂಡ ಮುಖ್ಯಮಂತ್ರಿಯಾಗಿ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅವ್ರ ಕರ್ತವ್ಯ ಅವ್ರು ಸರಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರ ಮೇಲೂ ಕೂಡ ಬರ್ತದೆ. ಅಂದ್ರೆ ಒಂದು ನಿರ್ವಹಿಸ್ತಾ ಇದ್ದಾರ ಅನ್ನೋ ಪ್ರಶ್ನೆ ಜನಗಳಿಗೆ ಯಾಕೆ ಬರ್ತಾ ಇದೆ ಅಂದ್ರೆ, ಈಗ ನೀವು ನಿಮ್ಮ ಹತ್ರ ಏನಂದ್ರೆ ನಿಮ್ಮ ಹೋಮ್ ಮಿನಿಸ್ಟರ್ ಅವ್ರು ಕೊಡ್ತಾ ಇರೋಂಥ ಹೇಳಿಕೆಗಳು, ಅವ್ರು ನಡ್ಕೊಳ್ತಾ ಇರೋಂಥ ರೀತಿ ಎಲ್ಲ ನೋಡ್ತಾ ಇದ್ದರೆ ಅದರಿಂದ ಸರ್ಕಾರ ಈ ಆಡಳಿತದಲ್ಲಿ ಬಿಗಿ. ಫಾರ್ ಎಕ್ಸಾಂಪಲ್ ಈ ಕೇಸನ್ನೇ ತಗೊಳ್ಳಿ. ಈಗ ನಾವು ಕೇಳ್ತೀವಿ ಏನಂತಂದ್ರೆ, ನಾವು ಮೊದಲನೇದಾಗಿ ಹೇಳಿದ್ವಲ್ಲ ಏನಂತಂದ್ರೆ FIR ನೀವು ಹೇಳಿದ್ರೆ ನಾಕಾಬಂದಿ ವಿಚಾರಕ್ಕೆ ಬರೋಣ. ಈಗ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ FIR ಅಂದ್ರೆ ಇದು ಫಾರ್ ಯುವರ್ ಒಪಿನಿಯನ್ ಸಿದ್ದರಾಮಯ್ಯನವರು ಅವರ ಅಧಿಕಾರಕ್ಕೆ ತಕ್ಕಾಗಿ ಮಾಡ್ತಾ ಇಲ್ಲ. ಬಹಳ ಇಂಪಾರ್ಟೆಂಟ್ ಏನ್ ಗೊತ್ತಾ, ಹೊಳೆನರಸೀಪುರದ ಶಾಸಕರನ್ನ ಏನ್ ಕಾನೂನು ಪ್ರಕಾರವಾಗಿ ಅವ್ರು ಅರೆಸ್ಟ್ ಆಗಿ ಜೈಲಿಗೆ ಹೋದ್ರೂ ಕೂಡ ಇವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತೇಳಿ ಆರೋಪಿ ಯಾರು ಸಂಸದ ಇದಾನಲ್ಲ, ಆರೋಪಿಯನ್ನು ಅರೆಸ್ಟ್ ಮಾಡಲೇಬೇಕು ಅಂತೇಳಿ SIT ಮಾಡಿ ನೂರಾರು ಜನಗಳನ್ನ ಒಂದು ನೋಟಿಸ್ ಕೊಟ್ಟು ತನಿಖೆಗಳನ್ನ ಮಾಡ್ತಾ ಇದ್ದಾರೆ. ADGP ಇದ್ದಾರೆ ಅದಕ್ಕೆ ಹೆಡ್ಡಾಗಿ. ಅಂತಹ ಒಂದು ಟೀಮನ್ನು ಮಾಡಿ ಕೇಂದ್ರ ಸರ್ಕಾರ ಜೊತೆಗೆ ಕಮ್ಯುನಿಕೇಟ್ ಮಾಡಿ ಪ್ರಧಾನಮಂತ್ರಿ, ಯಾಕಂದ್ರೆ ಇದು ಗಂಭೀರತೆ ಇದೆ. ಇಡೀ ದೇಶದಲ್ಲಿ ಮಾಧ್ಯಮದಲ್ಲಿ ಜನಸಾಮಾನ್ಯರಲ್ಲಿ ಚರ್ಚೆ ನಡೀತಾ ಇದೆ. ಇದು ಬಹಳ ತೀವ್ರತೆ ಇದೆ ಈ ಕೇಸ್ನಲ್ಲಿ. ಇದು ಅತ್ಯಂತ ದೊಡ್ಡ ಕ್ರೌರ್ಯ ಲೈಂಗಿಕ ದೌರ್ಜನ್ಯದ ಪ್ರಕರಣ. ಇದು ಈ ಪ್ರಕರಣವನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡೇ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಪತ್ರ ಬರೆದು ಏನಂತಂದ್ರೆ ಇಲ್ಲಿ ನಾವು ಸಾರ್ವಜನಿಕರಿಗೆ ಒಂದು ರೀತಿ ಆಘಾತಕಾರಿಯಾಗಿ ಅಂದ್ರೆ ಹಾರ್ಟ್ ಬ್ರೇಕ್ ಆಗುವಂಥ ವಿಚಾರ ಏನು ಗೊತ್ತಾ, ಈ ಸಿಸ್ಟಮ್ಗೆ ವ್ಯವಸ್ಥೆಗೆ ಎರಡು ಮುಖಗಳಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಒಬ್ಬ ಸಾಮಾನ್ಯ ಮನುಷ್ಯ ಏನೋ ಸಣ್ಣ ಪುಟ್ಟ ಕ್ರೈಮ್ ಮಾಡಿದರೆ ಹಿಂಗೆ ಬಿಟ್ಬಿಡ್ತಾರ, ಅವ್ರಿಗೆ ಏನೊಂದು ವಿರಾಟ ಸ್ವರೂಪ ತೋರಿಸ್ಬಿಡುತ್ತೆ. ಪೊಲೀಸ್ ಎಷ್ಟು ಸ್ಟ್ರಾಂಗು, ಆಮೇಲೆ ಎಷ್ಟು ಕಾನೂನು ಎಷ್ಟು ನಿರ್ದಾಕ್ಷಿಣ್ಯವಾಗಿರುತ್ತೆ ಅನ್ನೋದನ್ನ ತೋರಿಸ್ಬಿಡುತ್ತೆ. ಕರ್ಕೊಂಡೋಗ್ಬಿಟ್ಟು ಏನಂದ್ರೆ ಒಂದು ಸಣ್ಣ ಪಿಕ್ ಪ್ಯಾಕೆಟ್ ಮಾಡಿದ್ರೆ ಅವನ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಏರೋಪ್ಲೇನ್ ಹತ್ತಿಸ್ಬಿಡ್ತಾರೆ. ಇಲ್ಲಿ ಪ್ರಜ್ವಲ್ ರೇವಣ್ಣನ ಏನು ಮಾಡಿದ್ರು, ಏರ್ಪೋರ್ಟಿಗೆ ಕರ್ಕೊಂಡೋಗಿ ರಿಯಲ್ ಏರೋಪ್ಲೇನ್ ಇದು ಹತ್ತಿಸಿ ಕಳಿಸ್ಬಿಟ್ರು. ಅದು ಒಂದು. ಎರಡನೇದು ಬಿಟ್ರು ಅಂತ ನಾನು ಹೇಳ್ತಾ ಇರೋದು. ಎರಡನೇದು ಏನಂತಂದ್ರೆ ರೇವಣ್ಣ ಅವರು ತಪ್ಪು ಮಾಡಿದಾರಾ ಇಲ್ವಾ ಅನ್ನೋದು ತೀರ್ಮಾನ ಮಾಡಬೇಕು ಕೋರ್ಟ್. ಆದರೆ ಯಾವ ಕೇಸಲ್ಲಿ ಇಷ್ಟು ಬೇಗ ಇಂಥ ಕೇಸ್ಗಳಲ್ಲಿ ಬೇಲ್ ಸಿಕ್ತು ಹೇಳಿ ನೋಡೋಣ. ಒಂದು ವಾರ ಕೂಡ ಅವ್ರು ಜೈಲಿನಲ್ಲಿ ಇರಲಿಲ್ಲ. ಯಾಕೆ ಅಂತಂದು ನಾನು ಯಾಕೆ ಇದು ಸಿದ್ದರಾಮಯ್ಯ ಅವ್ರನ್ನೂ ಸೇರಿಸ್ತಾ ಇದ್ದೀನಿ ಇಲ್ಲಂದರೆ, ಪ್ರಾಸಿಕ್ಯೂಷನ್ ಎಷ್ಟು ವೀಕ್ ಆಗಿದ್ದರೆ ನಿಮಗೆ ಒಂದೇ ವಾರದಲ್ಲಿ ಬೇಲ್ ಸಿಗುತ್ತೆ. ಅದು ಎರಡು ಕೇಸಲ್ಲಿ, ಒಂದು ಕಿಡ್ನಾಪ್ ಕೇಸ್, ಇನ್ನೊಂದು ಬೇಲ್ ಅಂತ ಬಂದಾಗ ಕೋರ್ಟ್ನಲ್ಲಿ ಕೋರ್ಟ್ ಒಳಗಡೆ ನಡೆದಂತದ್ದು ಯಾವ ಸೆಕ್ಷನ್ಗಳ ಬಗ್ಗೆ
we'll discuss it. Okay, okay. ಅದು ಬೇರೆ. ಕುಮಾರ್ ಗೌಡ್ರು ಅದಕ್ಕೆ ಒಂದು clarification ಕೊಡ್ತಾರೆ. ಒಂದು ನಿಮಿಷ ಅವ್ರು ಮಾತಾಡಿ. ಪ್ರಾಸಿಕ್ಯೂಷನ್ ಸೆನ್ಸಿಟಿವ್ ವಿಚಾರ. ವಿತ್ ಶಿವಶಂಕರ್ ಸರ್ ಅಲ್ಲಿ ಒಂದವರು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಇಂಟಿಗ್ರಿಟಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ದಿಸ್ ಇಸ್ ಇದು ಅಬ್ಜೆಕ್ಷನ್ ಸರ್. ಐ ಹ್ಯಾವ್ ಎ ಸೀರಿಯಸ್ ಅಬ್ಜೆಕ್ಷನ್. ಯಾಕೆಂದ್ರೆ ಸರ್ ಅವ್ರು ಯಾವ್ದನ್ನ ಸಮರ್ಥಿಸಿಕೊಂಡಿಲ್ಲ ನನಗೆ ಇದರ ಮಧ್ಯೆ ಓಕೆ ನನಗೆ ಬಿಜೆಪಿ ಅವರ ಬಗ್ಗೆ ಬಹಳ ಒಂದು ರೀತಿಯಲ್ಲಿ ಪಿಟಿ ಫೀಲ್ ಆಗ್ತಾ ವೈ ಇದೆ. ಸರ್? ಯಾಕೆ ಅಂತಂದ್ರೆ ಹೇಳ್ತೀನಿ ಕೇಳಿ ನಾವೇನ್ ಕ್ರಿಮಿನಲ್ ಜಸ್ಟಿಫೈ ಮಾಡ್ತಾ ಇರಲ್ಲ ಎರಡು ಪಾಯಿಂಟ್ಗೆ ನಾನು ಹೇಳೋದು ಕೇಳಿ ನನಗೆ ಯಾಕೆ ಪಿಟಿ ಫೀಲ್ ಆಗ್ತಾ ಇದೆ ಹೇಳೋದು ಕೇಳಿ. ಯಾಕೆ ಪಿಟಿ ಫೀಲ್ ಆಗ್ತಾ ಇದೆ ಅಲ್ಲ ಹೇಳೋದು ಕೇಳಿ. ನಾನು ಒಂದು ಪಾಪ ಅವತ್ತು ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಅಲ್ಲಿದ್ರು, ನಿಮ್ಮಲ್ಲಿಗೆ ಬಂದ್ರು, ವಿಡಿಯೋ ಬಂತು. ಈಗ ಪಾಪ ನಿಮಗೆ ಯಾವತ್ತೂ JDS ನ ಸಹವಾಸ ಬೇಕಾಗಿರಲಿಲ್ಲ, ಸಹವಾಸ ಮಾಡಿದ್ದೀರಿ, ವಿಡಿಯೋ ಬಂತು, ನೀವು ಹೊತ್ಕೊಳ್ಬೇಕಾಗಿದೆ ಅಂತ. ಅದ್ರ ಬಗ್ಗೆ ಮಾತ್ರ ಪಿಟಿ. ಜುಡಿಷಿಯಲ್ ಸಿದಕ್ಕೆ ಅಂದಾಗ ಒಂದು ವಾರನೂ ಇದ್ದಿಲ್ಲ ಅಷ್ಟು ಬೇಕಂತಂದ್ರು ಸುನಿಲ್ ಸರ್ ಅವರು. ಒಂದ್ ಎರಡೇ ಪಾಯಿಂಟ್ ನಾನು ಹೇಳೋದು, ವಿ ಶುಡ್ ನಾಟ್ ಕ್ವೆಶ್ಚನ್ ದ ಇಂಟಿಗ್ರಿಟಿ ಆಫ್ ಮಾನ್ಯ ಶ್ರೀ ದೇವೇಗೌಡಜಿ. ಮತ್ತೆ ಅವರು ಜುಡಿಷಿಯರಿ ಬಗ್ಗೆ ಮಾತಾಡ್ತಾ ಇದ್ರು. ಹೇಗೆ ಒಂದು ವಾರದಲ್ಲಿ ಇಟ್ ಟೇಕ್ಸ್ ದ ಪ್ರೋಸೆಸ್ ಅಲ್ಲಿ ಲಾ ಆಸ್ ಇಸ್ ಓನ್ ಹ್ಯಾಂಡ್ಸ್ ಅಂಡ್ ಇಟ್ ಕ್ಯಾನ್ ಬಿ ಬಾಟ್ ಆರ್ ಬೈ we should respect that. We should respect Devagaodaji and we should respect judiciary. Yes, definitely. ಒಂದು ನಿಮಿಷ ಬಂದೆ. ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. ಸರ್ ದೇವೇಗೌಡರ ಬಗ್ಗೆ ಮಾತಾಡಿದ್ದು ನನ್ನ ಸ್ನೇಹಿತರ ಪರವಾಗಿ ಹೇಳ್ತೀನಿ. ಸೊ ಸರ್ 92 years ವೆಟರನ್ ಪರ್ಸನ್. ಓಕೆ, ಒಂದು ಅಲಿಗೇಷನ್ ಬರುತ್ತೆ, ಮೊಮ್ಮಗನ ಮೇಲೆ ಅಲಿಗೇಷನ್ ಇದೆ. ಯಾರು ಕೂಡ ಇದುವರೆಗೂ ಪ್ರಜ್ವಲ್ನ ಅಪರಾಧಿ ಅಂತ ಯಾರು ಬಿಂಬಿಸ್ತಿಲ್ಲ, ಬಿಕಾಸ್ ಈಸ್ ಜಸ್ಟ್ ಅನ್ ಆರೋಪಿ. ಕ್ರಿಮಿನಲ್ ಲಾನಲ್ಲಿ ಏನ್ ಅಂತೀವಿ, ಎವ್ರಿ ಮ್ಯಾನ್ ಇಸ್ ಇನ್ನೋಸೆಂಟ್ ಅಂಟಿಲ್ ಪ್ರೂವ್ಡ್ ಗಿಲ್ಟಿ. ಹೌದು, ಕಾನೂನಿನ ಸಹಜವಾದಂತ ಪ್ರಕ್ರಿಯೆಗೆ ಒಳಪಟ್ಟು ಇಫ್ ಈಸ್ ಡಿಕ್ಲೇರ್ಡ್ ದಟ್ ಈಸ್ ಎ ಕನ್ವಿಕ್ಟ್, ದೆನ್ ಈಸ್ ಅ ಕನ್ವಿಕ್ಟ್. ಎಸ್, ದೇವೇಗೌಡರ ಮನಸ್ಸಿಗೆ ಬಹಳಷ್ಟು ನೋವಾಗಿದೆ, ಬಹಳಷ್ಟು ಕುಸಿದಿದ್ದಾರೆ. ಹಿ ಇಸ್ ನಾಟ್ ಇನ್ ಅ ಪೊಸಿಷನ್ ಟು ಕಮ್ ಔಟ್ ಅಂಡ್ ಫೇಸ್ ದಿ ಪಬ್ಲಿಕ್. ನನ್ನ ವಂಶಕ್ಕೆ ಈ ತರ ಸಮಸ್ಯೆ ಆಗಿದೆ, ನನ್ನ ಇಡೀ ಫ್ಯಾಮಿಲಿ ತಲೆ ತಗ್ಸುವಂತ ಪರಿಸ್ಥಿತಿ ಬಂದಿದೆ. ಹಿ ಟುಕ್ ಸಮ್ ಟೈಮ್ ಟು ಕಮ್ ಔಟ್ ಅಂಡ್ ಹಿ ಗೇವ್ ಎ ಸ್ಟೇಟ್ಮೆಂಟ್. ಅದರ ಮಿಡಲ್ ಹೇಳ್ತೀನಿ, ಕೇವಲ ಅವರು ಮಾತ್ರ ಅಲ್ಲ, ಇಡೀ ಕರ್ನಾಟಕವೇ ಅದರ ಬಗ್ಗೆ ಛೆ ದೇವೇಗೌಡರು ಅಂತ ಖಂಡಿತ ಸರ್ ಎಲ್ಲರೂ ದುಃಖ ಪಡ್ತಾರೆ. ದೇವೇಗೌಡರ ಗಡ್ಡ ಬಿಟ್ಟಾಗ ಛೆ ದೇವೇಗೌಡರಿಗೆ ಇಂಥವನಿಂದಾಗಿ ನೋವು ಪಡಬೇಕಾಯ್ತಲ್ಲ ಕೊನೆಗಾಲದಲ್ಲಿ. ನಾವೆಲ್ಲರೂ ದುಃಖ ಪಡಕ್ಕಿಂತ ತಂದೆ ಪಡಕ್ಕೆ ದುಃಖ, ತಾತ ಪಟ್ಟಂತ ದುಃಖ. ಒಬ್ಬ ಡಾಕ್ಟ್ರು ತನ್ನ ಮಗನಿಗೆ ಆಪರೇಷನ್ ಮಾಡಿದಾಗ ಅವನ ಕೈ ನಡುಗುತ್ತೆ, ಬಟ್ ನಾನು ಮಾಡಿದ್ರೆ ಆಗೋದಿಲ್ಲ. ನಾನು ನನ್ನ ಮಗನ ಪರವಾಗಿ ಬೇಲ್ ಆರ್ಗ್ಯುಮೆಂಟ್ ಮಾಡಿದಾಗ ನನ್ನ ಮೈ ನಡುತ್ತಿರುತ್ತೆ. ಅದೇ ಬೇರೆಯವನ ಪರವಾಗಿ ಬೇಲ್ ಆರ್ಗ್ಯುಮೆಂಟ್ ಮಾಡಕ್ ಆಗೋದಿಲ್ಲ. ಕಾಮನ್ ಮ್ಯಾನ್ ಅಂತ ಆಗುತ್ತೆ ಸರ್. ಅದಕ್ಕೆ ಅಲ್ಲ ಮುತ್ಸದ್ಯ ಅನ್ನೋದು ಯಾಕೆ ಗೊತ್ತಾ ಸರ್? ಈಗ ದೇವೇಗೌಡರು ಲೆಟರ್ ಬರೆದ್ರು ಸರ್. ಸಾರಿ, ದೇವೇಗೌಡರು ಲೆಟರ್ ಬರೆದ್ರು, ಬಹಳಷ್ಟು ನೋವಿಂದ ಗಂಭೀರತೆಯಿಂದ ಬರೆದಿದ್ದಾರೆ. ಮತ್ತು ಅನೇಕ ವಿಚಾರಗಳು ಏನ್ ಹೇಳಿದ್ದಾರೆ, ಆ ನೊಂದಿರೋ ಮಹಿಳೆಯರಿಗೆ ನ್ಯಾಯ ಸಿಗಬೇಕು. ಹಿ ಹ್ಯಾಸ್ ಆಲ್ವೇಸ್ ರಿಇಟರೇಟೆಡ್ ದಟ್ ಟೈಮ್ ಅಂಡ್ ಅಗೇನ್. ಸೆಕೆಂಡ್ ಥಿಂಗ್, ಪ್ರಜ್ವಲ್ ತಪ್ಪು ಮಾಡಿದ್ರೆ ಖಂಡಿತ ಅವ್ನ ಶಿಕ್ಷೆ ಆಗಲಿ, ಹಿ ಹ್ಯಾಸ್ ಟು ಕಮ್ ಅಂಡ್ ಫೇಸ್ ದಿ ಲಾ. ಅದು ಖಡಾಖಂಡಿತವಾಗಿ ಸ್ಪಷ್ಟನೆ ಮಾಡಿದ್ದಾರೆ. ಒಂದು ವಾರ 15 ದಿವಸ ಬಿಟ್ಟು ಯಾಕೆ ಬರೆದ್ರು? ಈಗ ಬರೆದ್ರು ತಪ್ಪು, ನೀವು ಬರ್ದಿಲ್ಲ ಅಂದ್ರೂ ತಪ್ಪು, ಏನ್ ಮಾಡ್ಬೇಕು ಈಗ ಅವರು? ಈಸ್ ಆಲ್ರೆಡಿ ಪೇಂಡ್ ಇನ್ಸೈಡ್. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅವರ ಮುಂದೆ ಟಿವಿ ಆನೇ ಮಾಡಿರಲಿಲ್ಲ ಯಾರು ಕೂಡ. ಹಿ ವಾಸ್ ವೆರಿ ಪೇಂಡ್ ಸರ್. ಅವ್ರಿಗೆ ಗೊತ್ತೇ ಇಲ್ಲ ಏನಾಗ್ತಿದೆ ಅಂತ ಹೇಳಿ ಅನ್ನೋದು ಕೂಡ ಗೊತ್ತಿತ್ತು. ಸೆಕೆಂಡ್ ಥಿಂಗ್, ವಿ ಕಾಂಟ್ ಬ್ಲೇಮ್ ಹಿಮ್ ಫಾರ್ ದಟ್. ಪ್ರಜ್ವಲ್ ಮಾಡಿದ ತಪ್ಪಿಗೆ ನಾವು ದೇವೇಗೌಡ ಈಗ ಶಿವಶಂಕರ್ ಅವರು ಹೇಳಿದ್ದು ನೋಡಿ ಸರ್, ಆ ವಿಡಿಯೋಗಳಿದೆಯಲ್ಲ ಸರ್, ಈ ಟಿವಿಗಳಲ್ಲಿ ಬರೋದಕ್ಕಿಂತ ಮೊದಲೇ ಒಂದು 4 ತಿಂಗಳ ಮೊದಲೇ ನಮ್ಮ ಕೈಯಲ್ಲಿತ್ತು. ಅದಕ್ಕಿಂತ ಆದ್ರೆ ಯಾವಾಗ ಇಂಜೆಕ್ಷನ್ ಇತ್ತು, ಆದ್ರೆ ಯಾವಾಗ ಆನ್ ಏರ್ ಹೋಗ್ಲಿಕ್ಕೆ ಶುರು ಆಯ್ತು ಅಂದ್ರೆ ಈಗಲೂ ನಾವು ಯಾರು ವಿಡಿಯೋಗಳನ್ನ ಹಾಕ್ತಾ ಇಲ್ಲ. ಯಾವಾಗ ಸಿದ್ದರಾಮಯ್ಯನವರು ಪ್ರಜ್ವಲ್ ರೇವಣ್ಣ ಅಂತ ಹೆಸರು ಮೆನ್ಷನ್ ಮಾಡಿದ ಕಾರಣಕ್ಕಾಗಿ ಅದು ಸುದ್ದಿ ಆಯ್ತು. ಶಿವಶಂಕರ್ ಹೇಳಿದ್ದು, ಒಬ್ಬ ಗೃಹ ಸಚಿವರಾಗಿ ಅಮಿತ್ ಶಾ ಅವರು ಕೂಡ ಹೇಳಿದ್ರು ಇಂಥದ್ದಿದೆ ಅಂತೇಳಿ. ಮಗನಾಗಿರುವಂಥ ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿತ್ತು. ಹಾಗಿರುವಾಗ 1 ವರ್ಷದ ಹಿಂದೆನೇ ಇಂಥದ್ದೊಂದು ಬಂದಿದೆ, ಇಂಜೆಕ್ಷನ್ ತಗೊಂಡಿದ್ದಾನೆ ಅಂತ ಹೇಳುವಾಗ ಮುತ್ಸದ್ಯ ಆಗಿರುವಂಥ ದೇವೇಗೌಡರು ಅವತ್ತೇ ಅದನ್ನು ನಿಲ್ಲಿಸಬಹುದಾಗಿತ್ತು. ಒಂದೇ ನಿಮಿಷ, ಇಂಜೆಕ್ಷನ್ ಬಗ್ಗೆ ಹೇಳ್ತೀನಿ. ಇಂಜೆಕ್ಷನ್ ಯಾಕೆ ತಗೋತೀವಿ ನಾವು ಕೋರ್ಟ್ಗೆ ಹೋಗ್ಬಿಟ್ಟು ನಂದು ಎಷ್ಟೋ ಅಶ್ಲೀಲ್ ವಿಡಿಯೋಗಳಿದೆ ಅದನ್ನ ಪ್ರಸಾರ ಮಾಡ್ತಾರೆ, ದಯವಿಟ್ಟು ಸ್ಟೇ ಕೊಡಿ ಅಂದ್ರೆ ಯಾವ ನ್ಯಾಯಾಧೀಶರು ಸ್ಟೇ ಕೊಡೋದಿಲ್ಲ. ನನ್ನ ಹೆಸರಿನಲ್ಲಿ ಡೂಪ್ಲಿಕೇಟ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಅದನ್ನ ಪ್ರಸಾರ ಮಾಡ್ತಾರೆ. ಅದು ನ್ಯಾಯಾಲಯದಲ್ಲಿ ನಮ್ಮ ಕಾನೂನು ಲೂಪ್ ಕೂಡ ಹೋಗಿದ್ರು, ಸುಧಾಕರ್ ಹೋಗಿದ್ದಾರೆ, ಒಂದು 13 ಜನ ಹೋಗಿದ್ದಾರೆ. ಕೋರ್ಟ್ ಏನ್ ಹೇಳುತ್ತೆ ಸರ್? ಕೋರ್ಟ್ ಅಷ್ಟೇ ವೆರಿ ಟೆಕ್ನಿಕಲಿ ಆರ್ಡರ್ ಕೊಡುತ್ತೆ. ಈಗ ನಾವು ನಮ್ಮ ಕಾನೂನಲ್ಲಿ ಇರುವಂತಹ ಲೋಪದೋಷಗಳು ಇಲ್ವೇ ಇಲ್ಲ ಅಂತ ನಾವು ಹೇಳ್ತೀವಿ. ಆ ಲೋಪ
ಲೋಪದೋಷಗಳ ಲಾಭವನ್ನು ತುಂಬಾ ತಿಳಿದವರು ಅದನ್ನು ಯೂಸ್ ಮಾಡ್ಕೊತಾರೆ. Use ಮಾಡಿದ್ದಾರೆ. ಅಷ್ಟೇ ಆಗಿರೋದು. ಒಬ್ಬ ಒಂದೇ ಒಂದು ನಿಮಿಷ ಸಂಸದ ಅವಕಾಶ ಕೊಡ್ತೀರಾ ನನಗೆ? ಈಗ ಒಂದು ಒಂದು ನಿಮಿಷ ಅವಕಾಶ ಇದೆ. ಇಲ್ಲ, ಯಾಕಂದ್ರೆ ಅದು ನನ್ನ ವಿಷಯ, ಯಾಕಂದ್ರೆ ಜುಡಿಷಿಯರಿ ನಿಮಗೆ ಒಂದೇ ನಿಮಿಷ ಒಂದು ವಾರದಲ್ಲಿ ಬೇಲ್ ಸಿಕ್ತು ಅಂತ Okay, clarity ಕೊಟ್ಬಿಡಿ, clarity ಅದೇ ಅದಕ್ಕೆ ನಾನು 364A ಅನ್ನ invoke ಮಾಡಿದ್ದಾರೆ, which is a non-bailable section. ಅದಕ್ಕೆ ನಾನು ಹೇಳ್ತಾ ಇರೋದು ಈಗ The ನಾನು entire ನೋಡಿದ್ನಿ, avermentive ಅದೇ, complaint ಅದೊಂದು ಅನ್ನ ಇವಾಗ ನೀವು ನಂದು full ಜವಾಬ್ದಾರಿ ಇಲ್ಲ ಓದಿದ್ರು ಅಂತಂದ್ರೆ ಕೂಡ ನಿಮ್ಗೆಲ್ಲೂ ಈಗ ನನ್ನನ್ನ 364 ನೀವು ಏನಂತಂದ್ರೆ ಇಲ್ಲ, sir. ಈಗ That is legal ಬಂದೆ, ಬಂದೆ. How can you say, how can you arrest him for more than ಅದೇ ಒಂದು ಇಲ್ಲಿ ನಾನು ಹೇಳಕ್ ಬಂದಿದ್ದು ಅದಲ್ಲ, ಜುಡಿಷಿಯರಿಗೆ ಕಾಮೆಂಟ್ರಿ ಅಲ್ಲ ನಂದು, ಪ್ರಾಸಿಕ್ಯೂಷನ್. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಅದಕ್ಕಿಂತ ಮುಂಚೆ ದೇವೇಗೌಡರದು ನಿಮಿಷ ಜಾಸ್ತಿ ಇಲ್ಲ. ಹೌದೌದು, ಜಾಸ್ತಿ ನಾವು ಮೆಲೋಡ್ರಾಮೆಟಿಕ್ ಆಗೋದು ಬೇಕಾಗಿಲ್ಲ. ದೇವೇಗೌಡರಿಗೆ ನಿಮಗಿಂತ ಹೆಚ್ಚು ನಮಗೆ ಗೌರವ ಇದೆ, ಆಮೇಲೆ ನಾವು ಅವ್ರ ಜೊತೆ ಭಾಳಷ್ಟು ಇಂಟ್ರ್ಯಾಕ್ಟ್ ಮಾಡಿದ್ದೀವಿ. ಆದರೆ ದೇವೇಗೌಡರು ಪ್ರಶ್ನೆ ಮಾಡ್ತಾ ಇರೋದೇನೆಂದರೆ, ನಿಮಗೆ ಇಷ್ಟು ರಾಜಕೀಯ ಅನುಭವ ಇದೆ, ಇದರ ಇಂಪ್ಲಿಕೇಶನ್ಸ್ ಗೊತ್ತಿದೆ, ಟಿಕೆಟ್ ಕೊಡುವಂಥ ಒಂದು ದರ್ದೇನಿತ್ತು ಅಂತ ಕೇಳ್ತಾ ಇರೋದು ಅಷ್ಟೇ. ಒಂದು ಅದಕ್ಕೆ ಅವ್ರು ಉತ್ತರ ಕೊಟ್ಕೊಳ್ಳಿ, ಬೇಕಾದ್ರೆ ನೋಡೋಣ. ಎರಡನೇದು, ಜುಡಿಷಿಯರಿ ಅಂತ ಬಂದಾಗ ರೇವಣ್ಣ ಅವರಿಗೆ ಬೇಲ್ ಕೊಟ್ಟಿದ್ದು, ನಾನು ಬೆಂಚ್ ಬಗ್ಗೆ ಮಾತಾಡ್ತಾ ಇಲ್ಲ, ಒಂದು ನಿಮಿಷ ಮಧ್ಯದಲ್ಲಿ ಮಾತಾಡಬೇಡಿ ದಯವಿಟ್ಟು. ಬೇಲು ಬೆಂಚ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬೇಲ್ ಸಿಗಬೇಕಾಗಿದ್ರೆ ಈ ಪ್ರಾಸಿಕ್ಯೂಷನ್ ಎಷ್ಟು ವೀಕ್ ಆಗಿದ್ರೆ ಬೇಲ್ ಸಿಗುತ್ತೆ ಅಂತ. ಒಂದು ನಿಮಿಷ ಮಧ್ಯದಲ್ಲಿ ಮಾತಾಡ್ಬೇಡಿ. ನಾನು ಹೇಳ್ತಾ ಇರೋದು, ಈಗ ಅವ್ರು ಏನು ಹೇಳ್ತಾರೆ, ಇದೇ ಜಾಗದಲ್ಲಿ 15 ದಿನದ ಹಿಂದೆ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅವ್ರು ಅರೆಸ್ಟ್ ಆಗಿದ್ದು, ಅಂದರೆ 7ನೇ ತಾರೀಕು ಅರೆಸ್ಟ್ ಆಯಿತು ಅವ್ರದ್ದು. ಶನಿವಾರ, ಭಾನುವಾರ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮನೆಗೆ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಅವ್ರಿಗೇನು ಮಾಡ್ತಾರೆ, ಮಾರನೇ ದಿನ ಸೋಮವಾರ ಓಪನ್ ಕೋರ್ಟ್ ಮುಂದೆ ಕೊಡ್ತಾರೆ. ಆವಾಗ ಪ್ರಾಸಿಕ್ಯೂಷನ್ನು ಯಾಕೆ ಅದು ಅವರಿಷ್ಟ ಅದು ಅಂತ ಹೇಳ್ಬೋದು. ಪೊಲೀಸ್ ಕಸ್ಟಡಿಗೆ ತಗೊಳ್ಳೇ ಇಲ್ಲ, ಜೆಸಿ ಕೊಟ್ಟರು ಇಲ್ಲ. ಒಂದೇ ನಿಮಿಷ, ಇದು ವೆರಿ ಟೆಕ್ನಿಕಲ್ ವಿಚಾರ, ಅದಕ್ಕೋಸ್ಕರ ಒಂದು ನಿಮಿಷ ಟೈಮ್ ಕೊಡಿ. ಏನಂತಂದ್ರೆ ಮುಗಿಸಕ್ಕಾಗಲ್ಲ. ಒಂದು ನಿಮಿಷ. ಆಮೇಲೆ ಏನ್ ಮಾಡಿದ್ರಲ್ಲಿ ಈ ಕಡೆ ಒಂದೇನಂದ್ರೆ ಅವ್ರದ್ದು ಇದು ಕೋರ್ಟ್ ಮುಂದೆ ನಿಂತಿದ್ದಾಗ್ಲೂ ಒಂದು ವಿಡಿಯೋ ಬರುತ್ತೆ, ಸಂತ್ರಸ್ತೆ ಅಂತ ಅನ್ನಿಸ್ಕೊಂಡವರು ನನ್ನನ್ನು ಕಿಡ್ನಾಪ್ ಮಾಡಿಲ್ಲ ಹಾಗೆ ಅಂತ. ಈ ಥರದ್ದು ಒಂದು ಇರುವಾಗ ಪ್ರಾಸಿಕ್ಯೂಷನ್ ಏನು ಹೇಳಬೇಕು ನೋಡಿ, ಇಲ್ಲಿ ತನಿಖೆ ಮುಂದುವರಿಬೇಕಾಗಿದೆ, ಹಾಗಾಗಿ ಬೇಲ್ ಕೊಡೋ ಅವಶ್ಯಕತೆ ಇಲ್ಲ, ನಮ್ಮನ್ನು ಅವರು ಕಸ್ಟಡಿನಲ್ಲಿ ಇಟ್ಕೋಬೇಕಂತೇಳಿ ಕೇಳಬೇಕಾಗಿತ್ತು ಅಂತ ನಾನು ಹೇಳೋದು. ಆಮೇಲೆ ಇವಾಗ ನೋಡಿ, ಮನೀಶ್ ಸಿಸೋಡಿಯಾ 1.5 ವರ್ಷ ಆಯ್ತು ಅವ್ರು ಜೈಲಲ್ಲೇ ಇದ್ದಾರೆ, ಬೇಲ್ ಇಲ್ಲ. ಆಮೇಲೆ ಇದು ಜೊತೆಗೆ ಹೌದ್ರಿ, ಆಮೇಲೆ ಇದೇ ಆರೋಪಿ ಯಾರಾಗಿದ್ದಾನೆ ಆತನ ಸುತ್ತಲೇ ತಿರುಗ್ತಾ ಇದೆ ಬಿಟ್ರೆ ಆರೋಪಿಯನ್ನ ಕರೆತರುವಂತ ಪ್ರಯತ್ನಗಳಾಗ್ತಾ ಇಲ್ಲ. ಆಮೇಲೆ ಅದರ ಬಗ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲೋ ಗೊತ್ತಿಲ್ಲ. ಆರೋಪ ಪ್ರತ್ಯಾರೋಪಗಳೇ ಪ್ರತಿ ದಿವಸ ನಮ್ಮ ಮೈ ಮೇಲೆ ಬಿದ್ದಿರುವಂತಹ ಭಾರವನ್ನ ಹೆಂಗೆ ತಳ್ಳಿಬಿಡೋದು ಅನ್ನೋದ್ರಲ್ಲಿ ದಿನ ಕಳೀತಾ ಇದೆ. ಬಹುಶಃ ನಾಳೆ ಕೂಡ ಈ ಚರ್ಚೆ ಮುಂದುವರಿಯುವುದು. ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದಂತ ಎಲ್ಲಾ ಗಣ್ಯರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದು ಈ ಹೊತ್ತಿನ ವಿಶೇಷ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.